ನಮ್ಮ ಕಡೆ ಬೆಳ್ಳಂಬೆಳಗ್ಗೆ 8 ಗಂಟೆ ಆದರೂ ಕೂಡ ವೆದರ್ ಈ ರೀತಿ ಇರುತ್ತೆ. ನಿಮ್ಮ ಕಡೆನೂ ಈ ರೀತಿ ಇರುತ್ತಾ? ಆದರೆ ನನಗೂ ನನ್ನ ಮಗನಿಗೂ ತುಂಬ ದಿನದ ಕ್ಯೂರಿಯಾಸಿಟಿ. ನಮಗೆ ಅಲ್ಲಿ ಏನೋ ಕಾಣಿಸ್ತಾ ಇದೆ. ಬಟ್ ನಿಮಗೆ ಕಾಣಿಸ್ಲಿಲ್ಲ ಅಂತ ಗೊತ್ತಾಯಿತು. ಅದು ಏನು ಅಂತ ನಾನು ತೋರಿಸ್ತೀನಿ. ನಮ್ಮ ಮನೆಯಿಂದ ಒಂದು ಹೆಜ್ಜೆ ಅಳತೆ ದೂರದಲ್ಲಿರೋದಷ್ಟೇ. ನಮಗೂ ನನ್ನ ಮಗನಿಗೂ ತುಂಬ ದಿನದಿಂದ ಅನುಮಾನ ಇತ್ತು, ಅದು ಏನು ನೋಡಬೇಕು ಅಂತ. ನಾನು ರೂಮ್ ಕಿಟಿಕಿ ಓಪನ್ ಮಾಡಿ ನಿಂತು ನೋಡಿದ್ರೆ ಯಾವಾಗಲೂ ಅದೇ ಕಾಣಿಸ್ತಿತ್ತು. ಕ್ಯೂರಿಯಾಸಿಟಿ, ಅದು ಏನಿದೆ, ಅದರಲ್ಲಿ ಏನಿದೆ ಅಂತ. ಒಂದು ಸಲ ಹೋಗಿ ನೋಡೇ ಬಿಡೋಣ ಅಂತ ನಾನು ನನ್ನ ಮಗ ಡಿಸೈಡ್ ಮಾಡಿಕೊಂಡು ಅವ್ನು ಆಟಾಡ್ತಿದ್ದವನ್ನ ಕರೆದೆ. ಅವನು ಅದು ನೋಡ್ಲಿಕ್ಕೆ ಹೋಗೋದು ಅಂದಿದ್ದಕ್ಕೆ ಏನು ಖುಷಿಲಿ ಕುಣ್ಕೊಂಡು ಓಡಿ ಬಂದೆ ಹೋಗೋಣ ಅಂತ. ಅಂತೂ ಇಂತೂ ಇಬ್ಬರು ಹೊರಟು. ನಿಮಗೂ ಇದೇ ರೀತಿ ಯಾವ್ದಾದ್ರು ಅನುಮಾನ ಇದ್ದು ಅದನ್ನು ನೀವು ಕ್ಲಿಯರ್ ಮಾಡ್ಕೊಂಡಿದ್ದಿದ್ರೆ ನನ್ನ ಹತ್ರ ಕಮೆಂಟ್ನಲ್ಲಿ ತಿಳಿಸಿ. ಇದು ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಬಟ್ಟು ಏನು ತುಂಬ ದೂರ ಏನಿಲ್ಲ. ನನ್ನ ಮಗರು ತುಂಬ ದಿನದಿಂದ ಕೇಳ್ತಿದ್ದ, ಅಮ್ಮ ಅದರಲ್ಲಿ ಏನಿದೆ, ಒಮ್ಮೆ ನೋಡೋಣ ಬನ್ನಿ ಅಂತ. ಅಂತೂ ಅವನ್ನ ಕರ್ಕೊಂಡು ಹೋಗಿ ನೋಡ್ದು. ಡೌಟ್ ಅಂತೂ ಕ್ಲಿಯರ್ ಆಯಿತು. ಆದರೆ ಮೋಯ ಆಗಿದ್ದು ನಾವೇ ಅಂತ ಅನ್ನಿಸ್ತು ಒಂದು ಸೈಡಲ್ಲಿ. ಯಾಕೆ ಅಂತೀರಾ? ಹತ್ರ ಹೋಗಿ ನೋಡ್ತಿದ್ದಂಗೆ ಒಂದು ಕೊಂಬೆಲಿ ಮಾತ್ರ ತನ್ನಷ್ಟಿಗೆ ಬೇರುಗಳು ಬೆಳ್ಕೊಬಿಟ್ಟಿತ್ತು. ಅದು ಏನಕ್ಕೆ ಅಷ್ಟೊಂದು ಬೇರುಗಳು ಬೆಳ್ಕೊಂಡಿತ್ತು ಅಂತ ನಮಗೂ ಗೊತ್ತಿಲ್ಲ. ಈ ಥರ ನಾವು ಯಾಮಾರಿತು. ಏನೋ ಇದೆ ಅಲ್ಲಿ ಅಂದ್ಕೊಂಡು ಹೋದೋ, ಬಟ್ ಅಲ್ಲಿ ಏನೂ ಇರಲಿಲ್ಲ. ನಿಮ್ಮ ಕಡೆನೂ ಏನಾದ್ರು ಇದೇ ರೀತಿ ಏನಾದ್ರು ಡಿಫ್ರೆಂಟ್ ಆಗಿದ್ದಿದ್ದು, ಏನಾದ್ರು ಸ್ಪೆಷಲ್ ಅನಿಸಿದ್ದು, ನಿಮಗೆ ಯಾವ ಥರ ಅನುಮಾನ ಇದ್ದು ನೀವು ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದು ಏನಾರು ಇದ್ದರೆ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಆದರೂ ಕೂಡ ಒಂದೇ ಬಿದ್ರದ ಕೊಂಬೆಯಲ್ಲಿ ಯಾಕೆ ಇಷ್ಟೊಂದು ಬೇರುಗಳು ಬೆಳ್ಕೊಂಡಿದೆ? ಅದು ದಿನಕ್ಕೆ ದೊಡ್ಡದಾಗ್ತಾ ಇದೆ. ಅದರಲ್ಲೊಂದು ಮುದ್ದಾದ ಹಕ್ಕಿ ಗೂಡಿತ್ತು. ಅದನ್ನ ನಾವು ಮುಟ್ಟಕ್ಕೆ ಹೋಗಲಿಲ್ಲ, ಯಾಕಂದರೆ ಮನುಷ್ಯರು ಮುಟ್ಟಿದ್ರೆ ಹಕ್ಕಿ ಗೂಡಿಗೆ ಬರಲ್ಲ ಅಂತ. ಹಾಗಾಗಿ ನಾವು ಅದನ್ನು ಅಲ್ಲೇ ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ. ನಾನು ಮೋಯ ಅದೇ, ನಿಮ್ಮನ್ನು ಕೂಡ